KSRTC ಸಾರಿಗೆ ಇದು ಸಿಬ್ಬಂದಿಯವರು ಸ್ಟ್ರೈಕ್ ಮಾಡೋದ್ರಿಂದ ನಾವು ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅಂತೇಳಿ ಇವತ್ತಿನ ಎಕ್ಸಾಮ್ಸ್ ಎಲ್ಲ ನಾವು ಪೋಸ್ಟ್ಪೋನ್ ಮಾಡಿದ್ವಿ. ಪೋಸ್ಟ್ಪೋನ್ ಮಾಡಿದ್ದು ಡೇಟ್ ನೆಕ್ಸ್ಟ್ ಈ ಎಕ್ಸಾಮ್ಸ್ ಯಾವಾಗ ಮಾಡ್ತೀವಿ ಅಂತೇಳಿ ಇವತ್ತು ಈವ್ನಿಂಗ್ ಈ KSRTC ಅವ್ರ ಸಿಬ್ಬಂದಿದು ತೀರ್ಮಾನ ನೋಡ್ಕೊಂಡು ಮಾಡಬೇಕಾಗ್ತದೆ. ಇವತ್ತು ಒಂದೇ ದಿವಸ ಸ್ಟ್ರೈಕ್ ಇದ್ದ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಸಾಟರ್ಡೆ ಫ್ರೈಡೇ ನಮ್ಮ ರಿಜಿಸ್ಟ್ರಾರ್ ಎವಲ್ಯೂಷನ್ ಅವರು ಸಿಬ್ಬಂದಿ ನೋಡಿ ಪ್ಲ್ಯಾನ್ ಮಾಡ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅಂತೇಳಿ ಇವತ್ತು ಪೋಸ್ಟ್ಪೋನ್ ಮಾಡಿದ್ವಿ. ಸಂಜೆ ಆಗಂದರೆ ನಮಗೆ ನೈಟ್ 9 o'clockವರೆಗೆ ನಮಗೆ ಮಾಹಿತಿ ಪ್ರಕಾರ ಕೋರ್ಟು ಏನಾಗಿದೆ ಸ್ಟೇ ತಂದಿದೆ. ಕೋರ್ಟು ಒಂದು ನಿರ್ಧಾರ ಆಗಿದೆ, ಸ್ಟ್ರೈಕ್ ಪೋಸ್ಟ್ಪೋನ್ ಮಾಡಬೇಕಂತ ಹೇಳಿದರು. ನಾವು ನೈಟ್ 9 o'clock 10 o'clock 11 o'clockವರೆಗೆ ನಾವು ಮೀಡಿಯಾವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತಾನೆ ಇದ್ದೀವಿ. ಸೊ 11 o'clock ಗೊತ್ತಾಯಿತು ಅಸೋಸಿಯೇಷನ್ ಅವರು ನಾವು ಮಾಡ್ತೀವಿ ಅಂತೇಳಿ. ಸೊ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿಲ್ಲ, ಯಾಕಂದರೆ ನಮ್ಮದೊಂದು ಗ್ರೂಪ್ ಇದೆ, ಪ್ರಿನ್ಸಿಪಲ್ಸ್ಗೆ ಗ್ರೂಪ್ಗೆ ಮತ್ತು ಪ್ರಿನ್ಸಿಪಲ್ಸು ಸ್ಟಾಫ್ಗೆ ಸ್ಟೂಡೆಂಟ್ಸ್ಗೆಲ್ಲ ಗ್ರೂಪ್ ಇದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗೋದಿಲ್ಲ, ಯಾಕಂದರೆ ಬಸ್ಸಸ್ ಇರೋದಿಲ್ಲ, ಬಸ್ಸಸ್ ಬಂದಿಲ್ಲ. ಒಂದು ನೋಡಿ, ನಾವು ಬೆಳಗ್ಗೆ 8 o'clock ರಿಜಿಸ್ಟ್ರೇಷನ್ ನಾವು ಮಾತಾಡ್ಕೊಂಡು 7 o'clock ಮಾತಾಡ್ಕೊಂಡಿದ್ವಿ. KSRTC ಬಸ್ಸಸ್ಸು ರೋಡ್ ಮೇಲೆ ಇತ್ತು. ಆದರೆ ಮತ್ತೆ ವಿಚಾರ ಬಂತು, ಕೇವಲ ಸ್ವಲ್ಪ ಬಸ್ಸಸ್ ಮಾತ್ರ ನಡೀತಾ ಇದ್ದಾವೆ, ಓನ್ಲಿ ಟ್ರೈನಿಸ್ ಮಾತ್ರ ಬಸ್ಸಸ್ ಮಾಡ್ತಾಯಿದ್ದಾರೆ, ಡ್ರೈವ್ ಮಾಡ್ತಾಯಿದ್ದಾರೆ. ಹಾಗಾಗಿ ಸ್ವಲ್ಪ ಬಸ್ಸಸ್ ಇತ್ತು. ರಿಮೋಟ್ ಏರಿಯಾಸ್ಗೆ ಬಸ್ಸಸ್ ಇಲ್ಲಾಂದರೆ ಕಷ್ಟ ಆಗ್ತದೆ. ಹಾಗಾಗಿ ಮತ್ತೆ ಇಮ್ಮಿಡಿಯೇಟಾಗಿ ನಾವು ಮೆಸೇಜ್ ಬೆಳಗ್ಗೆ 7:30ಗೆ ಹಾಕಿದ್ವಿ. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋದಿಲ್ಲ, ಅನನುಕೂಲ ಏನೂ ಆಗೋದಿಲ್ಲ. ನಾವು ವಿದ್ಯಾರ್ಥಿ ಅನುಕೂಲ ಆಗಬೇಕಾದ್ರೆ ನಾವು ತೀರ್ಮಾನ ಮಾಡ್ಕೊಂಡಿದ್ವಿ. ಈ ಒಂದು ಎಕ್ಸಾಮ್ ಪೋಸ್ಟ್ಪೋನ್ ಮಾಡಿದಲ್ಲ, ಮುಂದೆ ಏನು ಟೈಮ್ ಟೇಬಲ್ ಇದೆ ಅದ್ರ ಪ್ರಕಾರ ಹೋಗ್ತದೆ. ಈ ಒಂದು ಎಕ್ಸಾಮು ನಾವು ಡೇಟ್ ಡಿಸೈಡ್ ಮಾಡ್ತೀವಿ, ಅವತ್ತೊಂದು ದಿವಸ ಮಾಡಿ ಆ ಡೇಟ್ ಒಳಗೆ ಮುಗಿಸ್ಬಿಡ್ತೀವಿ ನಾವು. ಪೋಸ್ಟ್ಪೋನ್ ಮಾಡಬೇಕಾಗ್ತದೆ ನ್ಯಾಚುರಲ್.